ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಸ್ಯಾಟರ್ಡೇ ಒಂದು ರೆಸಾರ್ಟ್ನ ವಿಸಿಟ್ ಮಾಡಿದ್ವಿ. ಅದೇ ರೆಸಾರ್ಟ್ ಸಿಲ್ವರ್ ಇರಿಸ್ ಅಂತ. ಸೊ ಈ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂದರೆ ಚೆನ್ನಾಗಿದೆ. ಮಕ್ಳಿಗೋಸ್ಕರ ಅಂದರೆ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಅಂತಲೇ ಸಪ್ರೇಟ್ 3 ಫೀಟ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ದೊಡ್ಡವ್ರಿಗೆ 6 ಫೀಟಿಂದ 8 ಫೀಟ್ ತನಕ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ಕೊಂಡು ಹೋಗೋಣ ಅಂತ ಒಂದ್ಸಲ ಒನ್ ಡೇ ವಿಸಿಟ್ ಮಾಡೋಣ ಹೇಗಿದೆ ಅಂತ ನಾವು ಟ್ರೈ ಮಾಡಿದ್ವಿ. ಬಟ್ ಒನ್ ಡೇ ಎಂಜಾಯ್ಗೆ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಅಂತಲೇ ಸಪ್ರೇಟ್ ಪಾರ್ಕ್ ಕೂಡ ಇತ್ತು. ಸೊ ನಾವು ಹೋಗಿದ್ದ ಇಂಟೆನ್ಷನ್ನೇ ಮಕ್ಳಿಗೊಂದು ಫನ್ ಸಿಗಲಿ, ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ. ಸೊ ಅವ್ರಿಗೆ ಏನೂ ಕಮ್ಮಿ ಇಲ್ಲ. ಮಕ್ಕಳಿಗೆ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಗಿರ್ಬೋದು, ಇನ್ನು ಪಾರ್ಕಲ್ಲಿ ಆಟ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಅವ್ರಿಗೆ. ಅವರಂತೂ ತುಂಬಾ ಎಂಜಾಯ್ ಮಾಡಿದ್ರು. ಸೊ ನಾವೆಲ್ಲ ಫ್ಯಾಮಿಲಿ ಹೋಗಿದ್ವಿ, ಅಕ್ಕನ ಫ್ಯಾಮಿಲಿ ಎಲ್ಲ ಒಂದು ಟೋಟಲ್ ಒಂದು 10 to 15 ಮೆಂಬರ್ಸ್ ಹೋಗಿದ್ವಿ ನಾವು. ನೋಡೋಣ. ಇದು ರೆಸಾರ್ಟ್ ಬಂದು ನಂಜನಗೂಡು ಹತ್ರ ಇರೋದು. ಚೆನ್ನಾಗಿದೆ. ಅಂದರೆ ದೊಡ್ಡವ್ರಿಗೆ ಆ್ಯಕ್ಟಿವಿಟೀಸ್ ಕಮ್ಮಿ ಇದೆ, ಬಟ್ ಮಕ್ಳಿಗೆ ತುಂಬಾ ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಅಷ್ಟು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಲ್ಲ, ಅಷ್ಟು ಚಿಕ್ಕವರು ಆಡೋಕ್ಕಾಗಲ್ಲ. ಬಟ್ ನೀರಾಟ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ನೋಡೋಣ ಸುತ್ತ ಹೇಗಿದೆ ಅಂತ, ಎಲ್ಲ ಅದು ಎಷ್ಟು ರೆಸಾರ್ಟ್ ಹೇಗಿದೆ ಫುಲ್ ನೋಡೋಣ ಅಂತ ಹೋದ್ವಿ. ಹಾಗೆ ರೂಮ್ಗಳು ಕೂಡ ಚೆಕ್ ಮಾಡಿದ್ವಿ. ರೂಮ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಸ್ಟೇ ಮಾಡ್ತಾ ಇರಲಿಲ್ವಲ್ಲ, ಜಸ್ಟ್ ಚೆಕ್ ಮಾಡ್ತಾಯಿದ್ವಿ ಅಷ್ಟೇ. ನಾವು ಮಾರ್ನಿಂಗ್ ಒಂದು 10-10:30ಗೆ ಚೆಕ್ಇನ್ ಆಗಿದ್ವಿ. ಸೊ ಚೆಕ್ಇನ್ ಆದಮೇಲೆ ಸುಮ್ಮನೆ ಎಲ್ಲನೂ ಫಸ್ಟ್ ನೋಡೋಣ ಅಂತ ವಿಸಿಟ್ ಮಾಡ್ತಾಯಿದ್ವಿ ಅಷ್ಟೇ. ಅಲ್ಲಿರೋ ಬರ್ಡ್ಸ್ಗಳು ಚೆನ್ನಾಗಿತ್ತು, ಕೆಲವು ಪಕ್ಷಿಗಳು ಎಲ್ಲವೂ ಕೂಡ ಇತ್ತು. ಗೇಮ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ಬಟ್ ಆ್ಯಕ್ಟಿವಿಟೀಸ್ಗಳು ನಾವು ಸುಮ್ಮನೆ ಟ್ರೈ ಮಾಡ್ತಾಯಿದ್ವಿ. ಜಸ್ಟ್ ಇನ್ನೂ ಯಾರೂ ಅಲ್ಲಿ ಬಂದಿರಲಿಲ್ಲ. ಸೊ ನಾವೇ ಫಸ್ಟ್ ಆಗಿದ್ದರಿಂದ ಫುಲ್ಲು ಫ್ರೀ ಆಗಿತ್ತು. ನಾವು ಏನು ಬೇಕಾದರೂ ಗೇಮ್ಸ್ ಆಡ್ಬೋದಿತ್ತು. ಆ್ಯಂಡ್ ಅಲ್ಲಿ ಚೀಪೆಕಾಯಿಗಳಂತೂ ತುಂಬಾ ಇತ್ತು, ತುಂಬ ಚೆನ್ನಾಗೂ ಇತ್ತು ಕೂಡ. ಎಲ್ಲ ಹಣ್ಣಾಗಿತ್ತು, ಅದನ್ನು ಕೂಡ ತಿಂದ್ವಿ ಚೆನ್ನಾಗಿ. ಸೀಸನ್ ಆಗಿರೋದ್ರಿಂದ ಏನೂ ಪರವಾಗಿಲ್ಲ, ತಿನ್ಬೋದು ಅಂತ ಹೇಳಿದ್ರು. ಸೊ ನಾವು ಕಿತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ತಿಂದ್ವಿ. ನೆಕ್ಸ್ಟು ಬ್ರೇಕ್ಫಾಸ್ಟ್ ರೆಡಿ ಇದೆ ಬನ್ನಿ ಅಂತ ಕೂಡ ಕರೆದ್ರು. ಸೊ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಲಂಚ್ಗಾಗಿರ್ಬೋದು ಅವರು ಕರಿತಾನೆ ಇರ್ತಾರೆ, ಬನ್ನಿ ರೆಡಿ ಇದೆ. ಟೈಮಿಂಗ್ಗೆ ಪ್ರಕಾರ ಅವರು ಇನ್ವೈಟ್ ಮಾಡ್ತಾನೆ ಇದ್ದರು ನಮ್ಮನ್ನ. ಕಾಫಿ ಟೈಮ್ ಆಗಿರ್ಬೋದು, ಬ್ರೇಕ್ಫಾಸ್ಟು, ಲಂಚ್ ಎಲ್ಲ ಟೈಮಲ್ಲೂ ಕೂಡ ಇನ್ವೈಟ್ ಮಾಡ್ತಾಯಿದ್ರು. ನಾವು ಹೋದ್ವಿ, ಚೆನ್ನಾಗಿತ್ತು ಬ್ರೇಕ್ಫಾಸ್ಟು, ಟೇಸ್ಟಾಗೂ ಕೂಡ ಇತ್ತು. ಸೊ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಹೋದ್ವಿ. ಸೊ 2 ಫ್ಯಾಮಿಲಿ ಬಂದಿದ್ವಿ. ಸೊ ನನ್ನ ಅಕ್ಕೊಂದು ಇನ್ನೊಂದು ಫ್ಯಾಮಿಲಿ ಅವ್ರು ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವರು ಕೂಡ ಬಂದರು. ಸೊ ಅವರು ಎಲ್ಲನೂ ಫಸ್ಟ್ ಒಂದು ರೌಂಡ್ ನೋಡೋಣ, ಬೇಕಂದರೆ ನೀವು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ಬಿಟ್ರೆ ಫುಲ್ ಬಟ್ಟೆ ಒದ್ದೆ ಆಗಿಬಿಡುತ್ತೆ, ಆಮೇಲೆ ಹೊರಗಡೆ ಎಲ್ಲ ಓಡಾಡೋಕ್ಕಾಗಲ್ಲ ಅಂತ ಫಸ್ಟು ಒಂದು ರೌಂಡ್ ಎಲ್ಲನೂ ನೋಡ್ಕೊಬರೋಣ ಅಂತ ಎಲ್ಲರೂ ಹೊರಟ್ವಿ. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಕೂಲಾಗಿತ್ತು ಪ್ಲೇಸು. ಸೊ ಅದಕ್ಕೆ ನಮಗೆ ತುಂಬ ಇಷ್ಟ ಆಯಿತು. ಬಿಸಿಲಿದ್ದರೆ ಅಷ್ಟು ಇಷ್ಟ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ವೆದರ್ ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಗಿಡಗಳು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಬರ್ಡ್ಸ್ದು ಫೀಡಿಂಗ್ ಕೂಡ ಅಲ್ಲಿ ಇತ್ತು. ಅದು ತುಂಬಾ ಸ್ವಲ್ಪ ಅಂದರೆ ಸಡನ್ನಾಗಿ ಬಂದು ನಮ್ಮ ಹೆಗ್ಲ ಮೇಲೆ ಕೂತ್ಕೋತಿದ್ದಾಗ ನಮ್ಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಬಟ್ ಆಮೇಲೆ ಫೀಡ್ ಮಾಡ್ತಾ ನಮಗೂ ಇಷ್ಟ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಫೀಡ್ ಮಾಡೋದಂತೂ ನಾವು ಅಲ್ಲೇ ಒಂದು 1 hour ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಎಲ್ಲರೂ ಅಷ್ಟೇ ಬಂದು ಫೀಡಿಂಗ್ ಇಟ್ಕೊಂಡು ನನ್ನ ಹತ್ರ ಬಾ ಅಂತ ನಾವು ಕರಿತಾ ಇದ್ವಿ, ಆ ಗಿಳಿ ಎಲ್ಲನೂ ಕೂಡ. ಬಟ್ ಅದು ಜಾಸ್ತಿ ಯಾರ ಹತ್ರ ಇರುತ್ತೆ ಅವ್ರ ಹತ್ರನೇ ಹೋಗಿ ಕೂತ್ಕೋತಾಯಿತ್ತು. ನಾವೆಲ್ಲ ಎಂಜಾಯ್ ಮಾಡಿದ್ವಿ, ಯಾಕಂದರೆ ನಾವು ಫೀಡಿಂಗ್ ನಾವು ಮಾಡಿರಲಿಲ್ಲ ಈ ರೆಸಾರ್ಟಲ್ಲಿ. ಫಸ್ಟ್ ಟೈಮ್ ನಾವು ಅದು ಫೀಡಿಂಗ್ದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿತ್ತು. ಮಕ್ಕಳುಗಳಂತೂ ಹೆದ್ರುಕೋತಾಯಿದ್ರು, ಆದ್ರೂ ಅದಕ್ಕೆ ನಾವು ಫೀಡ್ ಮಾಡ್ತೀವಿ ಅನ್ನೋ ಆಸೆ ಮಾತ್ರ ತುಂಬ ಇತ್ತು ಅವ್ರಿಗೆ. ಅದರಿಂದ ಬಾಬಾ ಅಂತ ಅವರು ಕೂಡ ಕರೀತಾಯಿದ್ರು. ಅದರಿಂದ ಒಟ್ಟು ಓವರಾಲ್ ಹೇಳಬೇಕು ಅಂದರೆ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಫೀಡಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ಎಲ್ಲ ಅಷ್ಟೇ. ಫೋಟೋಸ್ ಎಲ್ಲ ತೊಗೊಂಡ್ವಿ, ಎಂಜಾಯ್ ಮಾಡಿದ್ವಿ. ಒನ್ ಡೇ ಫನ್. ಅಂದರೆ ಮಕ್ಕಳೆಲ್ಲ ಬೇಜಾರಾಗಿರ್ತಾರೆ ಓದಿ ನಮಗೂ ಕೂಡ ಮನೆಯಲ್ಲೇ ಕೆಲಸ ಮಾಡೋದು, ಅಡುಗೆ ಮಾಡೋದು ಇದೇ ಆಗಿರುತ್ತಲ್ವ. ಅದಕ್ಕೆ ಒನ್ ಡೇ ಎಲ್ಲರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಈ ರೆಸಾರ್ಟ್ನ ಸೆಲೆಕ್ಟ್ ಮಾಡಿದ್ವಿ. ನಾವು ಮೈಸೂರಲ್ಲೇ ಇದ್ದಿದ್ದರಿಂದ ನಮಗೆ ಹತ್ರ ಅಂತ ಈ ರೆಸಾರ್ಟ್ನ ಸೆಲೆಕ್ಟ್ ಮಾಡಿದ್ವಿ. ಬಟ್ ಒನ್ ಡೇ ಏನೂ ನಿಮಗೇನು ಫನ್ ಏನು ಬೇಜಾರಾಗಲ್ಲ. ಒನ್ ಡೇ ನೀವು ಹೋಗಿ ಅದನ್ನು ಎಂಜಾಯ್ ಮಾಡ್ಬೋದು. ಒನ್ ಡೇ ಮಾರ್ನಿಂಗ್ ಹೋಗಿ ಈವ್ನಿಂಗ್ ತನಕ ಎಂಜಾಯ್ ಮಾಡಿ ಬರ್ಬೋದು. ಅದು ನಿಮಗೇನು ಬೋರ್ ಆಗೋಲ್ಲ ಅಲ್ಲಿ. ಸೊ ನೆಕ್ಸ್ಟು ಅಲ್ಲೇ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಚೆನ್ನಾಗಿ ಆಟ ಆಡಿದ್ವಿ. ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ಸೊ ಅದನ್ನು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಫೀಡಿಂಗ್ ಅಂತಂದರೆ ನಾವು ಅಲ್ಲಿ 1 hourಯಿಂದ 1.5 hour ಟೈಮ್ ಅಲ್ಲೇ ತೊಗೊಬಿಟ್ವಿ. ಯಾಕಂದರೆ ಎಲ್ಲರೂ ಕೂಡ ನಾನು ಮಾಡಬೇಕು ಅಂತ ಹೇಳ್ತಾನೆ ಇದ್ರು. ಸೊ ಎಲ್ಲರೂ ಫೀಡಿಂಗ್ ಮಾಡೋದ್ರಲ್ಲೇ ಟೈಮ್ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ನಾವೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಡೈರೆಕ್ಟಾಗಿ ಹೋದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಆಟ ಆಡಿದ್ವಿ.
ಆಟ ಆದಮೇಲೆ ಅದಕ್ಕಿಂತ ಮುಂಚೆನೇ ನಾವು ಕೆಲವು ಆ್ಯಕ್ಟಿವಿಟೀಸ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಫಸ್ಟು ಡ್ರೈ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಡ್ರೈ ಎಲ್ಲನೂ ಮುಗಿಸ್ಕೊಳ್ಳೋಣ. ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದ್ರೆ ನಮಗೆ ಆಚೆ ಬರೋಕ್ಕೆ ಇಷ್ಟ ಆಗೋಲ್ಲ, ಯಾಕಂದರೆ ನೀರಲ್ಲಿ ಆಟ ಆಡ್ತಾರೆ, ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ, ನೀರು ಅಂದರೆ ತುಂಬಾ ಇಷ್ಟ. ಆಮೇಲೆ ಭಯ ಅಂತೂ ಇರೋಲ್ಲ ಅಲ್ಲಿ. ಇನ್ ಕೇಸ್ ನಾವು ಬೀಚ್ ಆ ಥರ ಏನಾದ್ರು ಹೋದರೆ ಭಯ ಆಗ್ತಾ ಇರುತ್ತೆ. ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಅಳತೆ ಫೀಟ್ಗಳ ಇದರಲ್ಲಿ ಇರುತ್ತಲ್ಲ, ಸೊ ಏನೂ ಭಯ ಆಗ್ತಾ ಇರಲಿಲ್ಲ. ಸೊ ಈ ಆ್ಯಕ್ಟಿವಿಟೀಸ್ನ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಟ್ರೈ ಮಾಡ್ತಾಯಿದ್ರು. ಸ್ವಲ್ಪ ಭಯ ಆಗ್ತಾಯಿತ್ತು, ನಾವು ಟ್ರೈ ಮಾಡ್ತಾಯಿದ್ವಿ. ಬಟ್ ಓಕೆ ಅದರಲ್ಲೂ ಕೂಡ ಫನ್ ಇತ್ತು. ಬೀಳೋದು, ಹೇಳೋದು, ಅಲ್ಲಿ ಜಾರೋದು, ಇದರಲ್ಲೂ ಕೂಡ ಫನ್ ಇತ್ತು. ಎಲ್ಲ ಕೂಡ ಒಟ್ಟಲ್ಲಿ ಓವರಾಲ್ ಎಂಜಾಯ್ಮೆಂಟ್ ಅಂತೂ ಇತ್ತು ಅಲ್ಲಿ. ಈ ಸಿಲ್ವರ್ ಇರೀಸ್ ರೆಸಾರ್ಟ್ನಲ್ಲಿ ಹೇಳಬೇಕು ಅಂತಂದರೆ ಮಕ್ಳಿಗೋಸ್ಕರನೇ ಅದು ಒಂದು ರೆಸಾರ್ಟ್ ಅಂತಲೇ ಹೇಳ್ಬೋದು. ಬೇಕಾದ್ರೆ ಮಕ್ಕಳಿಗೆ ಏನೇನು ಬೇಕು, ಒಂದು ಪಾರ್ಕ್, ಅವ್ರಿಗೆ ಆಟ ಆಡೋಕ್ಕೆ ಏನು ಬೇಕು ಎಲ್ಲವೂ ಕೂಡ ಅಲ್ಲಿದೆ. ಹೆಚ್ಚಾಗಿ ಮಕ್ಕಳು ಪಾರ್ಕಲ್ಲಿ ಅಂದರೆ ಹೊರಗಡೆ ಕೂಡ ಪಾರ್ಕಲ್ಲಿ ಆಟ ಆಡ್ತಾರೆ. ಬಟ್ ಸ್ವಿಮ್ಮಿಂಗ್ ಪೂಲ್ ಅಂತೂ ಆಲ್ಮೋಸ್ಟ್ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಹೋದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕಾಫಿ, ಬಜ್ಜಿ ಎಲ್ಲ ಕೂಡ ಅವ್ರು ಸ್ನ್ಯಾಕ್ಸ್ ಟೈಮಲ್ಲಿ ಕೊಟ್ಟಿದ್ದರು. ಅದು ಕೂಡ ತುಂಬಾ ಟೇಸ್ಟಾಗಿ ಮಾಡಿದರು. ಅದು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟು ಆಗುತ್ತೆ ಅಷ್ಟು ಫೋಟೋಸ್ ತೊಗೊಂಡ್ವಿ ಅಷ್ಟೇ. ಸೊ ಎಲ್ಲ ಎಂಜಾಯ್ ಮಾಡೋ ತನಕ ನಮಗೆ ಗೊತ್ತೇ ಆಗಲಿಲ್ಲ, ಈವ್ನಿಂಗ್ ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು 6:30 ನಾವು ಚೆಕ್ಔಟ್ ಆಗಬೇಕಿತ್ತು. ಬಟ್ ನಾವು 7 ಆದರೂ ಕೂಡ ನಾವು ಅದು ಆಚೆಗೆ ಬರ್ತಾ ಇರಲಿಲ್ಲ. ಏಕೆಂದರೆ ನಾವು ನೈಟಲ್ಲಿ ಅದೊಂದು ರೆಸಾರ್ಟ್ನ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ಕಡೆ ಲೈಟ್ಸು ಎಲ್ಲ ಹಾಕಿದ್ರಲ್ಲ, ಒಂಥರ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಸೊ ನೀವು ಅಷ್ಟೇ ಎಲ್ಲಾದರೂ ಹೋಗಬೇಕು ಅಂತ ಏನಾದ್ರು ಒಂದ್ಸರಿ ಮೈಸೂರು ಹತ್ತತ್ರನೇ ಈ ರೆಸಾರ್ಟ್ನ ಸೆಲೆಕ್ಟ್ ಮಾಡಿ. ಖಂಡಿತ ನಿಮ್ಮ ಮಕ್ಕಳು ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಫುಡ್ಡು ಅಷ್ಟೇ ತುಂಬ ನಾನ್ ವೆಜ್ಜು, ವೆಜ್ಜು ಅನ್ಲಿಮಿಟೆಡ್ ಇರುತ್ತೆ. ಸೊ ನಿಮ್ಗೇನು ಬೇಕೋ ಅದನ್ನು ಕೂಡ ನೀವು ತಿನ್ಬೋದು. ಸೊ ನೀವು ಸ್ಟೇ ಬ್ಯಾಕ್ ಕೂಡ ಮಾಡ್ಬೋದು ಅಲ್ಲಿ. ನಿಮಗೆ ಇಷ್ಟ ಆದರೆ ಸ್ಟೇ ಕೂಡ ಮಾಡ್ಬೋದು. ಬಟ್ ಒನ್ ಡೇಗೆ ನೀವು ಇದನ್ನು ವಿಸಿಟ್ ಮಾಡಿ. ಸೊ ನನಗಂತೂ ಇಷ್ಟ ಆಯಿತು. ನನಗೆ ನಮ್ಮ ಮಕ್ಕಳಿಗೆ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ಕೂಡ. ಸೊ ಫ್ಯಾಮಿಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು.